ಓಂ ನಮಃ ಶಿವಾಯ. ಸ್ವಾಮಿ ಗುರುಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಮನೆಯ ಮುಂದೆ ತೆಂಗಿನ ಮರವಿದ್ದರೆ ಹೀಗೆಲ್ಲ ಆಗುತ್ತಂತೆ, ಹೇಗೆ ಆಗುತ್ತೆ, ಏನಾಗುತ್ತೆ ಅನ್ನೋದನ್ನು ಅದರ ಬಗ್ಗೆ ಉಪಯುಕ್ತ ಮಾಹಿತಿ ಕೊಡ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ನೋಡೋದು ಮಾತ್ರ ಅಲ್ಲ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಹಾಗೆಯೇ ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದ್ದರೂ ಮುಕ್ತವಾಗಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಖಂಡಿತವಾಗ್ಲೂ ನಾನು ಅಲ್ಲಿ ಉತ್ತರ ಏನು ಸಮಸ್ಯೆ ಇರುತ್ತೆ ಅದಕ್ಕೆ ಪರಿಹಾರವನ್ನು ಸೂಚಿಸ್ತೇನೆ. ಹಾಗೆಯೇ ನಿಮ್ಮ ರಾಶಿ ನಕ್ಷತ್ರ ಗೊತ್ತಿದ್ದರೆ ತಿಳಿಸ್ಬೋದು, ಇಲ್ಲಾಂದರೆ ಡೇಟ್ ಆಫ್ ಬರ್ತ್ ಗೊತ್ತಿದ್ದರೆ ಅದನ್ನು ತಿಳಿಸಿ ರಾಶಿ ನಕ್ಷತ್ರ ನೋಡಿ ಅದಕ್ಕೆ ತಕ್ಕ ಪರಿಹಾರವನ್ನು ಸೂಚಿಸ್ತೇನೆ. ನಾನು ನಿಮ್ಮ ಜೊತೆ ಯಾವಾಗಲೂ ಇರ್ತೇನೆ. ಹಾಗೆಯೇ ನಾನು ನಮ್ಮಿರೋ ಶಿವದೇವರ ಹಾಗೂ ಗುರುಗಜ್ಜ ದೈವದ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡುವಾಗ ಸೈಡಲ್ಲಿ ಬೆಲ್ ಬಟನ್ ಇರುತ್ತೆ ಅಲ್ವಾ, ಅದನ್ನು ಒತ್ತುವಾಗ ಅಲ್ಲಿ ಆಲ್ ಅಂತ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿದರೆ ನನ್ನೆಲ್ಲ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ. ಖಂಡಿತವಾಗ್ಲೂ ಅದನ್ನು ಒತ್ತಲಿಕ್ಕೆ ಮರೆಯಬೇಡಿ ಅಂತ ಹೇಳ್ತಾ, ತೆಂಗಿನ ಮರವನ್ನು ಹಿಂದೂ ಧರ್ಮದಲ್ಲಿ ಶುಭ ಸಂಕೇತ ಅಂತ ಪರಿಗಣಿಸ್ತಾರೆ. ಆದರೆ ತೆಂಗಿನ ಮರವನ್ನು ಮನೆಯ ಮುಂದೆ ನೆಡಬಹುದೇ? ಮನೆಯ ಮುಂದೆ ನೀವು ತೆಂಗಿನ ಮರವನ್ನು ನೆಡುವುದು ಶುಭವೋ ಅಶುಭವೋ? ತೆಂಗಿನ ಮರವನ್ನು ಹಿಂದೂ ಧರ್ಮದಲ್ಲಿ ಮಂಗಳಕರ ಹಾಗೂ ದೇವರ ರೂಪವೆಂದೇ ಹೇಳಲಾಗುತ್ತದೆ. ತೆಂಗಿನ ಮರ ಶುದ್ಧತೆಯ ಸಂಕೇತ. ತೆಂಗಿನ ಮರವನ್ನು ಶ್ರೀಫಲ ಅಂತಲೂ ಕರೆಯಲಾಗುತ್ತದೆ. ತೆಂಗಿನ ಮರದ ಮೇಲೆ ಲಕ್ಷ್ಮೀ ದೇವಿ ನೆಲೆಸಿದ್ದಾರೆ ಅನ್ನುವ ನಂಬಿಕೆ ಕೂಡ ಇರುವಂಥದ್ದು. ಮನೆಯ ಹೊರಗೆ ತೆಂಗಿನ ಮರವನ್ನು ನೆಡಿ, ಅಂದರೆ ಮನೆಯ ಮುಂದೆ ತೆಂಗಿನ ಮರವನ್ನು ನೆಡಿ. ಯಾಕಂದರೆ ಶಾಸ್ತ್ರದ ಪ್ರಕಾರ ಮನೆಯ ಮುಂದೆ ನಾವು ಲಕ್ಷ್ಮೀ ಸ್ವರೂಪವಾದ ತೆಂಗಿನ ಮರವನ್ನು ನೆಡುವುದರಿಂದ ಆ ಮನೆಯ ಆರ್ಥಿಕ ಪರಿಸ್ಥಿತಿ ಸದೃಢವಾಗಿರುತ್ತದೆ. ಕುಟುಂಬದ ಸದಸ್ಯರೆಲ್ಲರೂ ಹಣದ ವಿಚಾರದಲ್ಲಿ ಪ್ರಗತಿಯನ್ನು ಸಾಧಿಸುತ್ತಾರೆ. ಮನೆಯ ಮುಂದೆ ತೆಂಗಿನ ಮರವನ್ನು ನೆಡುವುದರಿಂದ ನೀವು ಹಣಕಾಸಿನ ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದು. ಮಾತ್ರವಲ್ಲ, ಜೀವನದ ಅನೇಕ ಸಮಸ್ಯೆಗಳಿಂದಲೂ ಮುಕ್ತಿಯನ್ನು ಹೊಂದಬಹುದು. ಇದು ಎಲ್ಲ ರೀತಿಯ ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡುತ್ತದೆ. ತೆಂಗಿನ ಮರವನ್ನು ಮನೆಯ ಮುಂದೆ ನೆಟ್ಟರೆ ಇದೆಲ್ಲ ಒಂದು ಅನುಕೂಲ ಇರುವಂಥದ್ದು. ಯಾಕಂದರೆ ತೆಂಗಿನ ಮರ ಅಂದರೆ ಕಲ್ಪವೃಕ್ಷ ಅಂದರೆ ತುಂಬಾ ಪವಿತ್ರವಾದಂಥದ್ದು. ಎಲ್ಲ ಅದರ ಪ್ರತಿಯೊಂದು ಭಾಗ ಕೂಡ ಏನಾಗುತ್ತೆ, ಯೂಸ್ಫುಲ್ ಆಗುವಂಥದ್ದು. ಮತ್ತು ತುಂಬಾ ಅದಕ್ಕೆ ಒಂದು ಏನು ಅದರ ಬಗ್ಗೆ ಮಾತಾಡಿದರೆ ಮುಗಿಯಲಿಕ್ಕಿಲ್ಲ, ಅಷ್ಟು ಹೇಳ್ಬೋದು ಅಲ್ವಾ. ಒಂದು ತೆಂಗಿನ ಮರ ಅಷ್ಟು ಒಂದು ಒಳ್ಳೆಯದು ಅಂತಲೇ ಹೇಳ್ಬೋದು ಪ್ರತಿಯೊಂದು ವಿಷಯದಲ್ಲೂ. ಹಾಗೆಯೇ ತೆಂಗಿನ ಮರವನ್ನು ಯಾವ ದಿಕ್ಕಿನಲ್ಲಿ ನೆಟ್ಟರೆ ಒಳ್ಳೆಯದು? ನೀವು ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ನಷ್ಟವನ್ನು ಎದುರಿಸ್ತಾ ಇದ್ದರೆ ಅಥವಾ ಉದ್ಯೋಗದಲ್ಲಿ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಈ ಸಮಯದಲ್ಲಿ ನೀವು ನಿಮ್ಮ ಮನೆಯ ಹೊರಗೆ ಅಥವಾ ಅಂಗಳದಲ್ಲಿ ತೆಂಗಿನ ಮರವನ್ನು ನೆಡಬೇಕು. ಅಂದರೆ ಮನೆಯ ಹೊರಗೆ ಅಂದರೆ ಮನೆಯ ಮುಂದೆ ಅಥವಾ ಅಂಗಳದಲ್ಲಿ. ಮನೆಯ ಮುಂದೆನೇ ಇರುವಂಥದ್ದು ತೆಂಗಿನ ಮರ. ಎಷ್ಟು ಹತ್ತಿರ ಇದ್ದರೂ ಏನೂ ತೊಂದರೆ ಇಲ್ಲ ತೆಂಗಿನ ಮರದಿಂದ ನೆಡುವುದರಿಂದ. ಅಥವಾ ಸ್ವಲ್ಪ ದೂರ ಅಂದರೆ ಮನೆಯ ಕಂಪೌಂಡ್ ಒಳಗಡೆ ನೆಟ್ಟರೆ ಒಳ್ಳೆಯದು. ಹಾಗೆಯೇ ನೀವು ಮನೆಯ ಮುಂದೆ ತೆಂಗಿನ ಮರವನ್ನು ನೆಡುವುದರಿಂದ ಆ ಮನೆಯಲ್ಲಿ ಸಕಾರಾತ್ಮಕ ಕಂಪನಿಗಳನ್ನು ಪಡೆದುಕೊಳ್ಳಲು ಸಹಾಯ ಮಾಡುತ್ತದೆ. ಮತ್ತು ತೆಂಗಿನ ಮರವನ್ನು ನೀವು ನಿಮ್ಮ ಮನೆಯ ದಕ್ಷಿಣ ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ನೆಡುವಬೇಕು. ದಕ್ಷಿಣ ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ನೆಟ್ಟರೆ ಒಳ್ಳೆಯದಂತೆ. ತೆಂಗಿನ ಮರವನ್ನು ಈ ದಿಕ್ಕಿನಲ್ಲಿ ನೆಡುವುದರಿಂದ ಅತ್ಯಂತ ಮಂಗಳಕರ. ಇದು ನಿಮ್ಮನ್ನು ಸಮಸ್ಯೆಗಳಿಂದ ಮುಕ್ತವಾಗುವಂತೆ ಮಾಡ್ತದೆ. ಯಾವುದು ಹಣಕಾಸಿನ ವ್ಯವಹಾರದ ಏನಾದರೂ ಸಮಸ್ಯೆ ಇದ್ದರೆ ಖಂಡಿತವಾಗ್ಲೂ ಇದು ಮುಕ್ತ ಮಾಡುತ್ತದೆ. ಅಂದರೆ ಅದನ್ನು ದಕ್ಷಿಣ ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ನೆಡಬೇಕು. ಅಂದರೆ ಮನೆಯ ಕಂಪೌಂಡ್ ಒಳಗಡೆನೇ ತೆಂಗಿನ ಮರವನ್ನು ನೆಡಬೇಕು. ದೂರ ಅಥವಾ ನಾವು ಮುಂದೆ ನೆಡಬಾರ್ದು, ಮನೆ ಮುಂದೆ ನೆಟ್ಟರೆ ಒಳ್ಳೆಯದಲ್ಲ, ಅದೇನೂ ಇಲ್ಲ. ಮನೆಯ ಮುಂದೆನೇ ನೆಟ್ಟರೆ ಕೂಡ ತುಂಬಾ ಒಳ್ಳೆಯದು ತೆಂಗಿನ ಮರ. ಹಾಗೆಯೇ ತೆಂಗಿನ ಮರ ನೆಡುವುದರ ಪ್ರಯೋಜನ ನೋಡೋದಾದರೆ ಸಾಕಷ್ಟು ಪ್ರಯೋಜನಗಳಿವೆ. ತೆಂಗಿನ ಮರದಲ್ಲಿ ತಾಯಿ ಲಕ್ಷ್ಮೀ ದೇವಿಯು ನೆಲೆಸಿದ್ದಾರೆ ಅನ್ನುವ ನಂಬಿಕೆ ಇರುವಂಥದ್ದು. ಇಂತಹ ಪರಿಸ್ಥಿತಿಯಲ್ಲಿ ಮನೆಯಲ್ಲಿ ತೆಂಗಿನ ಮರವನ್ನು ನೆಡುವುದು ನಮ್ಮ ಮನೆಗೆ ಲಕ್ಷ್ಮೀ ದೇವಿಯೇ ಆಗಮಿಸುವಂತೆ ಮಾಡುತ್ತದೆ. ಇದು ನಮ್ಮ ಕುಟುಂಬದ ಏನಾದರೂ ಸದಸ್ಯರಿಗೆ ಆರ್ಥಿಕ ಲಾಭವನ್ನು ಸಮಸ್ಯೆ ಇದ್ದರೆ ಅದನ್ನು ದೂರ ಮಾಡುವಂಥದ್ದು. ಹಾಗೂ ಇದರೊಂದಿಗೆ ಸಂತೋಷ, ಸಮೃದ್ಧಿ, ಶಾಂತಿಯನ್ನು ಪಡೆದುಕೊಳ್ಳುವಂಥದ್ದು. ತುಂಬಾ ಲಾಭ ಇದೆ. ಅದು ಅಷ್ಟು ಇಷ್ಟು ಅಂತ ಹೇಳಿದ್ದೆಲ್ಲ ತೆಂಗಿನ ಏನು ಪ್ರಯೋಜನ ಅನ್ನೋದು ನಿಮಗೆ ಈಗಾಗಲೇ ಗೊತ್ತಿರ್ಬೋದು. ಅದರ ಮಹತ್ವ ಆಗಿರ್ಬೋದು. ತುಂಬ ಪೂಜ್ಯನೀಯ ಭಾವದಿಂದ ನೋಡುವಂಥದ್ದು ನಾವು ತೆಂಗಿನ ಮರವನ್ನು. ಮನೆಯ ಅಂಗಳದಲ್ಲಿ ನೀವೇನು ಅಂದರೆ ಕೆಲವು ಕಡೆಯಲ್ಲಿ ತೆಂಗಿನ ಮರಗಳು ಕಮ್ಮಿ ಇರುತ್ತೆ, ಕರಾವಳಿ ಭಾಗದಲ್ಲಿ ಜಾಸ್ತಿ ಇರುವಂಥದ್ದು, ಕೆಲವು ಕಡೆ ತುಂಬ ಇರುತ್ತೆ. ಆದರೆ ಕೆಲವು ಕಡೆಯಲ್ಲಿ ತೆಂಗಿನ ಮರ ಕಮ್ಮಿ ಇರುತ್ತೆ. ಏನಾದರೂ ಅಟ್ಲೀಸ್ಟ್ ನಿಮಗೆ ಒಂದು ಮರವನ್ನಾದರೂ ಸಾಧ್ಯವಾದರೆ ಈ ಥರ ಪ್ರಯೋಜನ ಪಡೆದುಕೊಳ್ಬೇಕು ಅಂದರೆ ಏನು ಮಾಡಬೇಕು, ನಿಮ್ಮ ಮನೆಯ ಮುಂಭಾಗದಲ್ಲಿ ತೆಂಗಿನ ಮರಗಳು ಇಲ್ದಿದ್ದರೆ ಒಂದು ತೆಂಗಿನ ಗಿಡವನ್ನು ತಂದು ನೆಡಿ. ಆನಂತರ ನಿಮಗೆ ತುಂಬಾ ಒಳ್ಳೆಯದಾಗುವಂಥದ್ದು. ಅದು ನಾನು ಯಾವ ದಿಕ್ಕಿನಲ್ಲಿ ಅಂತಲೂ ಹೇಳಿದ್ದೇನೆ. ಆ ದಿಕ್ಕಿನಲ್ಲಿ ನೆಟ್ಟರೆ
ನಿಮ್ಮ ಹಣಕಾಸಿನ ಸಮಸ್ಯೆಗಳು ದೂರವಾಗುವಂಥದ್ದು, ಪ್ರತಿಯೊಂದು ಸಕಾರಾತ್ಮಕತೆ ಮನೆಯಲ್ಲಿ ನೆಲೆಸುವಂಥದ್ದು, ಪ್ರತಿಯೊಂದರಲ್ಲೂ ಕೂಡ ಅದು ತುಂಬಾ ಒಳ್ಳೆಯದು. ಅಂಗಳದ ಅಂದರೆ ನಮ್ಮ ಮನೆ ಮುಂದೆ ನೆಟ್ಟರೆ ಕೂಡ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ತೆಂಗಿನ ಮರವನ್ನು. ಹಾಗೆಯೇ ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು.